Hello, my dear physiotrons. Welcome to the Ignite YouTube channel. So, today I'm gonna talk about something very important, very serious one. ನೋಡಿ ಎಷ್ಟು ದಿನ ನೀವು ಹೇಗಿದ್ರು ನಾನು ಅದನ್ನು ಕೇಳಲ್ಲ ಓಕೆ ಯು ಆರ್ ಹ್ಯಾಪಿ ಯು ಆರ್ ಚಿಲ್ಲಿಂಗ್ ಔಟ್ ಯು ಆರ್ ಎಂಜಾಯಿಂಗ್ ಫೈನ್ ಬಟ್ ಎಕ್ಸಾಮಿಗೆ ಬರೀ 4 months ಇರೋದು ಅಲ್ವಾ ಸೊ ಯು ಮಸ್ಟ್ ಬಿ ಸೀರಿಯಸ್ ನೌ ಆಮ್ ಐ ರೈಟ್ ಈಗಲೂ ಹಾಗೆ ತರಲೆ ಅದು ಇದು ಮಜಾ ಮಸ್ತಿ ಮಾಡ್ಕೊಂಡಿದ್ರೆ ಎಕ್ಸಾಮ್ ಏನಾಗುತ್ತೆ ಆಮ್ ಐ ರೈಟ್ ಗೇಮ್ ಚೇಂಜರ್ ಅಂತ ಕೊಟ್ಟಿದ್ದೀನಿ ಸುಮ್ಮನೆ ಗೇಮ್ ಚೇಂಜ್ ಆಗಲ್ಲ ಗೇಮ್ ಚೇಂಜ್ ಆಗಬೇಕು ಅಂದರೆ ನಾವು ಆಟಾಡೋ ರೀತಿನ ಬದಲಾಯಿಸ್ಕೋಬೇಕು ಓಕೆ ಏನು ಗೇಮ್ ಚೇಂಜ್ ಮಾಡಬೇಕು ಅಂದರೆ ಸುಮ್ಮನೆ ಗೇಮ್ ಚೇಂಜ್ ಆಗಲ್ಲ ಆಟಾಡೋ ರೀತಿನ ಬದಲಾಯಿಸ್ಬೇಕು ಅಂತ ಇಷ್ಟು ದಿನ ನೀವು ಹೇಗಿದ್ರೋ ಹಾಗೆ ಇದ್ದರೆ ನಿಮ್ಮ ಗೇಮ್ ಚೇಂಜ್ ಆಗಲ್ಲ ನೀವು ರೀತಿನ ಬದಲಾಯಿಸ್ಕೊಳ್ಳೇಬೇಕು ಆ ರೀತಿ ಏನು ಹೇಗೆ ಬದಲಾಯಿಸ್ಕೊಳೋದು ಅದನ್ನೇ ಹೇಳ್ಕೊಡೋಕ್ಕೆ ನಾನು ಇವತ್ತು ಬಂದಿದ್ದೀನಿ ವಿ ಇಗ್ನೈಟ್ ಚಾನೆಲ್ ನಿಮ್ಗೆ ಸ್ಟೂಡೆಂಟ್ಸ್ ಜೊತೆ ಹೆಲ್ಪ್ ಮಾಡೋಕ್ಕೆ ನಾವಿರೋದು ಓಕೆನಾ ನಿಮಗೆ ಯಾವುದೇ ಪ್ರಾಬ್ಲಮ್ ಜಸ್ಟ್ ಲೆಸನ್ಸ್ನ ಹೇಳಕ್ಕೆ ಹೋಗಲ್ಲ ನಾವು ಅಟ್ ದ ಪಾಯಿಂಟ್ ಯಾವ ಸ್ಟೇಜಲ್ಲಿ ಇದ್ದೀರಾ ನೀವು ನಿಮಗೆ ಯಾವ ಗೈಡೆನ್ಸ್ ಬೇಕು ಅಂತ ನಿಮಗೆ ಮೋಟಿವೇಟ್ ಮಾಡಿ ನಿಮ್ಮನ್ನು ಮುಂದೆ ತೊಗೊಂಡು ಹೋಗೋದೇ ನಮ್ಮ ಕೆಲಸ ಸರಿನಾ ಸೆಲ್ಫ್ ಸ್ಟಡಿ ಬಗ್ಗೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಮೈ ಮೇನ್ ಟಾಪಿಕ್ ಇಸ್ ಅಬೌಟ್ ಸೆಲ್ಫ್ ಸ್ಟಡಿ ಸೀಕ್ರೆಟ್ಸ್ ಫ್ರಮ್ ದ ಟಾಪರ್ ನೀವು ಹೇಳ್ಬೋದು ಮ್ಯಾಮ್ ನಾನು ಇಲ್ಲಿ ಟ್ಯೂಷನಿಗೆ ಹೋಗ್ತಿದ್ದೀನಿ ಇಲ್ಲಿ ಕೋಚಿಂಗ್ ಹೋಗ್ತಿದ್ದೀನಿ ನನ್ನ ಸ್ಕೂಲ್ ಹಿಂಗಿದೆ ಹಾಗಿದೆ ದಟ್ಸ್ ಆಲ್ ಓಕೆ ಬಟ್ ಹೌ ಮೆನಿ ಹಾರ್ಸ್ ಯು ಆರ್ ಸ್ಟಡಿ ನೀನು ಎಷ್ಟು ಓದ್ತಾ ಇದೆಯಾ ನೀನು ಎಷ್ಟು ಕಷ್ಟಪಡ್ತಿದ್ಯಾ ನೀನು ಲೆಕ್ಚರ್ಸ್ ಹೇಳ್ತಿದ್ದಾರೆ ಎಲ್ಲರೂ ಓಕೆ ಫೈನ್ ನೀನೇನು ಮಾಡ್ತಿದೀಯಾ ದಟ್ಸ್ ವೆರಿ ಇಂಪಾರ್ಟೆಂಟ್ ರೈಟ್ ಸೊ ನೀವು ಹೇಗೆ ವರ್ಕ್ ಮಾಡೋದು ಅಂತಾನೆ ಹೇಳೋಕ್ಕೆ ನಾನಿವತ್ತಿರಲಿರೋದು ನಿಮಗೆಲ್ಲರಿಗೂ ಗೊತ್ತು ಟೈಮ್ ಟೇಬಲ್ ಆಗಲೇ CBSE ಅವರು ಬಿಟ್ಟಾಗಿದೆ ಸೊ ಇಟ್ಸ್ ಅ ವೆರಿ ಕ್ರೂಷಿಯಲ್ ಟೈಮ್ ಐ ಕ್ಯಾನ್ ಸೇ ದೀಸ್ 4 months ಗೋನ ಚೇಂಜ್ ಇದರಿಂದ ಯು ಕ್ಯಾನ್ ಮೇಕಪ್ ಆರ್ ಯು ಕ್ಯಾನ್ ಬ್ರೇಕಪ್ ಅಂದರೆ ತಿಳ್ಕೊಳ್ಳಿ ಏನು ಹೇಳ್ತಿದ್ದೀನಿ ಅಂತ ಚೆನ್ನಾಗಿ ಯೂಟಿಲೈಸ್ ಮಾಡ್ಕೊಂಡ್ರಿ ಅಂದರೆ ಲೈಫ್ ಲಾಂಗ್ ಖುಷಿಯಾಗಿರ್ತೀರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಒಂದು ಹಾರ್ಡ್ ವರ್ಕ್ ಇರುತ್ತೆ ನಿಮ್ಮ ಮಾರ್ಕ್ಸಲ್ಲೂ ಆ ನಂಬರ್ ಬರುತ್ತೆ ಈ 4 ತಿಂಗಳು ನೀವು ವರ್ಕ್ ಮಾಡಿದರೆ ಸೊ ಡೋಂಟ್ ಬಿ ಕೇರ್ಲೆಸ್ ಡೋಂಟ್ ಬಿ ಫ್ರೀಲಿ ಜಸ್ಟ್ ನೋಡ್ಕೊಳ್ಳೋಣ ಓದ್ಕೊಂಡ್ರೆ ಆಯಿತು ಇನ್ನೂ 4 ತಿಂಗಳಿದೆಯಲ್ಲ ನೋ ದೇ ಆರ್ ಜಸ್ಟ್ 4 months ಓಕೆ 4 ತಿಂಗಳಿಲ್ಲ ಬರೀ 4 ತಿಂಗಳಿರೋದು ಹಾಗತ್ತ ನಾನು ನಿಮಗೆ ಹೆದರಿಸ್ತಾ ಇಲ್ಲ ಐ ಆಮ್ ನಾಟ್ ಸ್ಕೇರಿಂಗ್ ಯು ಜಸ್ಟ್ ಬಿ ಅಟೆಂಟಿವ್ ಬಿ ಸೀರಿಯಸ್ ಜಸ್ಟ್ ಡೋಂಟ್ ಗೋ ಹಿಯರ್ ಆ್ಯಂಡ್ ದೇರ್ ಅವಾಯ್ಡ್ ಆಲ್ ದ ಡಿಸ್ಟ್ರಾಕ್ಷನ್ ಲಾಸ್ಟ್ ಸೆಷನಲ್ಲಿ ನಾನು ನಿಮಗೆ ಫಿಸಿಕ್ಸನ್ನು ಹೇಗೆ ಓದಬೇಕು ಮೋಸ್ಟ್ಲಿ ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವುದರಿಂದ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಹೇಳಿದೆ ಬೇಸಿಕ್ ನಾನು ನಿಮಗೆ ಎಲ್ಲ ಬೇಸ್ ಸೆಟ್ ಮಾಡಿಕೊಟ್ಟಿದ್ದೀನಿ ಯಾವ ಬುಕ್ಸ್ ಓದಬೇಕು ಯಾವ ಚಾಪ್ಟರ್ಸ್ ಓದಬೇಕು ಸ್ವಲ್ಪ ಟಿಪ್ಸ್ ಕೂಡ ಕೊಟ್ಟಿದ್ದೆ ಏನೇನು ಫಾಲೋ ಮಾಡಬೇಕು ಅಂತ ದಟ್ಸ್ ಆಲ್ ಫೈನ್ ಬಟ್ ಆ್ಯಕ್ಚುಲಿ ಹೇಗೆ ಓದೋದು ಇಂಪಾರ್ಟೆಂಟ್ ಚಾಪ್ಟರ್ಸ್ ನೀವು ಕೊಟ್ಟಿದ್ದೀರಾ ಮ್ಯಾಮ್ ಬುಕ್ಕು ಕೊಟ್ಟಿದ್ದೀರಾ ಬಟ್ ಓದೋದು ಹೇಗೆ ಅಂತ ಕ್ವಶನ್ ನಿಮ್ಮ ಮೈಂಡಲ್ಲಿ ಬರ್ಬೋದು ಸೊ ಆ ಕ್ವಶನ್ನೇ ನಾನು ಇವತ್ತು ಕೇಟರ್ ಮಾಡ್ತಾ ಇದ್ದೀನಿ ಫೈನ್ ಓಕೆ ಲೆಟ್ಸ್ ಮೂವ್ ಇಲ್ಲಿ ಕೆಲವೊಂದು ಟಿಪ್ಸ್ ಇದೆ ಐ ಆಮ್ ನಾಟ್ ಜಸ್ಟ್ ಟೆಲಿಂಗ್ ಯು ಸ್ಟಾರ್ಟ್ ಅರ್ಲಿ ಕ್ಲಿಯರ್ ಯುವರ್ ಡೌಟ್ಸ್ ನೋ ಐ ವಿಲ್ ಎಕ್ಸ್ಪ್ಲೇನ್ ಯು ಹೌ ಟು ಡೂ ದ್ಯಾಟ್ ಸೊ ಸ್ಟೇ ಟಿಲ್ ದ ಎಂಡ್ ಆ್ಯಂಡ್ ಯು ಆರ್ ಗೋಯಿಂಗ್ ಟು ಗೆಟ್ ಲಾಟ್ಸ್ ಆಫ್ ಇನ್ಫಾರ್ಮೇಷನ್ ಫ್ರಮ್ ದಿಸ್ ಸೆಷನ್ ನಾನಿಲ್ಲಿ ಸುಮ್ಮನೆ ಜ್ಞಾನ್ ಕಿ ಬಾತ್ ಹೇಳೋದು ಮಾಡೋಕ್ಕೆ ಬಂದಿಲ್ಲ ಐ ಆಮ್ ಗಿವಿಂಗ್ ಯು ಆ್ಯಕ್ಚುಯಲ್ ಪ್ರಾಕ್ಟಿಕಲ್ ಸ್ಟೆಪ್ಸ್ ವಿಚ್ ಯು ಕ್ಯಾನ್ ಫಾಲೋ ಆ್ಯಂಡ್ ಚೇಂಜ್ ಯೋರ್ ಗೇಮ್ ಲಿಟ್ರಲಿ ಸೊ ಬಿ ರೆಡಿ ಬಿ ಸ್ಟ್ರಾಂಗ್ ಒಂಥರ ಕೇರ್ಲೆಸ್ ಆಗಿ ತೊಗೋಬೇಡಿ ಅಷ್ಟೇ ನಾನು ಹೇಳೋದು ಯಾಕೆ ಸೀರಿಯಸ್ ಅಂತಿದ್ದೀನಿ ಅಂದರೆ ಸುಮ್ಮನೆ ಏನೇನೋ ಮಾಡೋದಲ್ಲ 4 months ಎಲ್ಲ ಇರೋದು ನಿಮ್ಗೇನು ಲೈಫ್ ಲಾಂಗ್ ನಾನು ಹೇಳ್ತೀನ ಅಯ್ಯೋ ಓದ್ಕೊಳ್ಳಿ 10th ಬೋರ್ಡ್ ನೋ ಇಟ್ ಈಸ್ ಫಾರ್ ಓನ್ಲಿ 4 months ಸೊ ಬಿ ಕೇರ್ಫುಲ್ ಇನ್ ದ ಸೆನ್ಸ್ ಬಿ ಅಟೆಂಟಿವ್ ಸ್ಟಾರ್ಟ್ ಅರ್ಲಿ ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತೀರಾ ಅಷ್ಟು ಒಳ್ಳೆಯದು ಇಫ್ ಯು ವಾಂಟ್ ಟು ಸ್ಟಾರ್ಟ್ ಇಟ್ ನೌ ಮಂಡೇ ಬರಲಿ ಸಂಡೇ ಬರಲಿ ಆಡೇ ಬರಲಿ ನಥಿಂಗ್ ಇಫ್ ಯು ಹ್ಯಾವ್ ಡಿಸೈಡೆಡ್ ನಾನು ಓದಬೇಕು ನನಗೆ ಟೈಮ್ ಇಲ್ಲ ಅಂತ ಒಂದ್ಸರಿ ಡಿಸೈಡ್ ಮಾಡಿದರೆ ಡೋಂಟ್ ಸಿ ದ ಡೇ ಡೋಂಟ್ ಸಿ ದ ಟೈಮ್ ರಾತ್ರಿ ಇರಲಿ ಬೆಳಗ್ಗೆ ಇರಲಿ ಓದಕ್ಕೆ ಸ್ಟಾರ್ಟ್ ಮಾಡಿಬಿಡಿ ಪ್ರಿಪೇರ್ ಫಾರ್ ಎವ್ರಿಥಿಂಗ್ ಸ್ಟಾರ್ಟ್ ಅರ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ 4 months ಇರೋದು 3 month ಆಗುತ್ತೆ 3 ಇಂದ 2
the days will be running fast. The days will be not waiting for you. Hey, ಇವ್ರು ಓದ್ತಾರೆ ವೇಟ್ ಮಾಡೋಣ. No, they will not wait for you. They'll be running faster. ಯಾರು ಬೇಗ ಸ್ಟಾರ್ಟ್ ಮಾಡ್ತಾರೆ, ದೇ ವಿಲ್ ವಿನ್ ದಿಸ್ ಗೇಮ್. ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತೀರಾ ಅಷ್ಟು ರೇಸಲ್ಲಿ ಮುಂದಿರ್ತೀರಾ. ಎವ್ರಿಥಿಂಗ್ ಇಸ್ ಓಕೆ, ನಮಗೆ ನಾಲೆಜ್ ಬೇಕು, ಫೈನ್, ಬಟ್ ಮಾರ್ಕ್ಸಿಗೋಸ್ಕರನು ನಾವು ಪ್ರಯತ್ನ ಪಡಲೇಬೇಕು. ಬಿಕಾಸ್ ದ ವರ್ಡ್ಸ್ ಈಸ್ ದ ಮಾರ್ಕ್ಸ್ ಆ್ಯಂಡ್ ನಾಲೆಜ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಐ ಆಮ್ ನಾಟ್ ಡಿನೈಯಿಂಗ್ ಇಟ್. ತಿಳಿತಾ ನಾನು ಹೇಳ್ತಿರೋದು? ಏನು ಮಾಡ್ತೀರಾ, ಎಲ್ಲ ಬಿಟ್ಟು ಹಾಕಿ ಮನಸ್ಸು ಮಾಡಿ, ಓಕೆ ಇವಾಗಾದರೂ ನಾನು ಓದಬೇಕು, ಇಷ್ಟು ದಿನ ಓದಿಲ್ಲ ಅಂದರೂ ಪರವಾಗಿಲ್ಲ, ದಟ್ಸ್ ಫೈನ್, ನೌ ಐ ವಿಲ್ ಸ್ಟಡಿ ಆ್ಯಂಡ್ ಐ ವಿಲ್ ಚೇಂಜ್ ಮೈ ಗೇಮ್. ಇಷ್ಟು ದಿನ ಕಮ್ಮಿ ಮಾರ್ಕ್ಸ್ ಬರ್ತಿತ್ತಾ, ದೇರ್ ಮೇ ಬಿ ಎನಿ ಪ್ರಾಬ್ಲಮ್, ಬಟ್ ಜಸ್ಟ್ ಲೀವ್ ಇಟ್. ಜಸ್ಟ್ ಡೋಂಟ್ ಥಿಂಕ್ ಅಬೌಟ್ ಇಟ್. ಯೋಚನೆನೇ ಮಾಡೋಕ್ಕೆ ಹೋಗಬೇಡಿ, ನಾನು ಅಯ್ಯೋ ಇಲ್ಲಿ ಟೈಮ್ ವೇಸ್ಟ್ ಮಾಡಿದೆ, ಹಿಂಗೆ ಮಾಡಿದೆ, ಓದಬೇಕಿತ್ತು. ಓಕೆ ಫೈನ್, ಯು ಕಾಂಟ್, ಓಕೆ ಇಟ್ಸ್ ಫೈನ್, but at least from now you must not do that mistakes. Fine? So start early, as soon as possible. Okay na? Clear your why. ಇದೇನಿದು clear your why ಅಂದ್ರೆ? ಯಾಕೆ ಓದ್ತಿದ್ದೀರಾ CBSE ನಾನು ಕೇಳಿದ್ರೆ ಏನು ಹೇಳ್ತೀರಾ ನೀವು ಆನ್ಸರು? ರೈಟ್ ಡೌನ್ ಇನ್ ದ ಕಮೆಂಟ್ ಸೆಕ್ಷನ್. ವೈ ನನಗೆ ಬೇಕೇ ಬೇಕು. ನೀವು ಏನು ಕಮೆಂಟ್ ಮಾಡ್ತೀರಾ, ಇಲ್ಲ ನಿಮ್ಮ ವೈ ನನಗೆ ಕ್ಲಿಯರ್ ಆಗಿರಬೇಕು. Is it to score marks? Is it to get some good colleges, or you have some ambitious engineer ಆಗಬೇಕು, ಡಾಕ್ಟರ್ ಆಗಬೇಕು, ಏನೋ ಒಂದು ಗೋಲ್ ಇಟ್ಕೊಂಡಿರ್ತೀರಲ್ಲ. ಸೊ ಬಿ ಸ್ಟ್ರಾಂಗ್ ವಿತ್ ದಟ್ ವೈ. ಆ ವೈನ ಫೈಂಡ್ ಮಾಡಿ. ಯಾಕೆ, ನಿಮ್ಮ ಗುರಿ ಏನು? ನಿಮ್ಮ ಗುರಿಗೋಸ್ಕರ ತಾನೇ ನೀವು ಓದ್ತಿರೋದು, ಸುಮ್ಮನೆ ಓದ್ತಿದ್ದೀರಾ? ನೋ, ದೇರ್ ಮಸ್ಟ್ ಬಿ ಸಮ್ ಪಾಯಿಂಟ್. ವೈ ಆರ್ ಯು ಸ್ಟಡಿಂಗ್ ದಸ್ ಅಲ್ವಾ? ಸೊ ಆ ಪಾಯಿಂಟ್ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ. ನಿಮ್ಮ ಗೋಲ್ ಇದ್ರೆ, ನಿಮ್ಮ ಆಂಬಿಷನ್ ಇದ್ರೆ, ಬಿ ಸ್ಟ್ರಾಂಗ್ ವಿತ್ ಇಟ್, ಸ್ಟಿಕ್ ಟು ದ್ಯಾಟ್. It's the point to stick to that. That will motivate you. ಯಾರೋ ಹೊರಗಿಂದ ಬಂದು ನಿಮಗೆ ಮೋಟಿವೇಟ್ ಮಾಡೋದು ಬೇಡ. ನಿಮ್ಮ ಗೋಲ್ ನೆನ್ಪು ಮಾಡ್ಕೊಳ್ಳಿ, ನಾನು ಈ ಪಾಯಿಂಟಿಗೆ ರೀಚ್ ಆಗಬೇಕು. ನಿಮ್ಮ ಮೈಂಡ್ ಸೆಟ್ ಹಂಗಿರಬೇಕು, ನನ್ನ ಗೋಲ್ನ ನಾನು ರೀಚ್ ಆಗಬೇಕು. ಯಾರೋ ಬಂದು ಈ ಓದಿ ಅಂತ ಹೇಳಿದಾಗ ಓದೋದಲ್ಲ. ಇಟ್ ಮಸ್ಟ್ ಬಿ ಫ್ರಮ್ ವಿತಿನ್. ನಿಮ್ಮ ಒಳಗಿಂದನೇ ಬರಬೇಕು ಆ ಮೋಟಿವೇಶನ್. ನೋಡಿ, ಒಂದು ಹೇಳ್ತೀನಿ, ನೀವು ಎಷ್ಟೇ ವಿಡಿಯೋಸ್ ನೋಡಿ, ಮೋಟಿವೇಶನ್ ಏನಾದರೂ ಮಾಡಿ, that all are external things that will stay for a small time. ತುಂಬಾ ಕಮ್ಮಿ ಟೈಮಲ್ಲಿ ಅದು ನಿಮ್ಮ ಜೊತೆ ಇರುತ್ತೆ. ಪರ್ಮನೆಂಟ್ಲಿ ಇಟ್ ವಿಲ್ ನಾಟ್ ಸ್ಟೇ ವಿತ್ ಯು. ದ ಓನ್ಲಿ ಥಿಂಗ್ ದಟ್ ಸ್ಟೇಸ್ ವಿತ್ ಯು, ದಟ್ ಕಮ್ಸ್ ವಿತಿನ್ ಯು. ನಿಮ್ಮ ಒಳಗಿಂದ ಬರೋದು ಮಾತ್ರ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ. ಸೊ ಬಿ ಕ್ಲಿಯರ್ ವಿತ್ ಯೋರ್ ವೈ ಆ್ಯಂಡ್ ಗೆಟ್ ಮೋಟಿವೇಶನ್ ಫ್ರಮ್ ವಿತಿನ್, ನಾಟ್ ಫ್ರಮ್ ಎನಿ ಎಕ್ಸ್ಟರ್ನಲ್. ಯಾರೇ ಬಂದು ಎಷ್ಟೇ ಮೋಟಿವೇಟ್ ಮಾಡಿದ್ರು, ಇಟ್ಸ್ ಫಾರ್ ಅ just a few days, I can say. Okay, remove your distraction ಬೇಕಾ ಈ ಸಮಯದಲ್ಲಿ? ಫೋನು, ಟಿವಿ, ಅದು ಇದು ಬೇಕಾ? they are not required. Can't you stay 4 months without it? I'm not saying ki full ಬಿಡ್ರಿ ಅಂತ ಹೇಳ್ತಾ ಇಲ್ಲ. I can understand that you want things, but don't get distracted by external agencies. First ಕೆಲಸ ಏನು? To study. You all are students, right? Students ಕೆಲಸ ಏನು? Study. ಓದೋದವ್ರ ಕೆಲಸ. So first stick to that. After that, you can do anything. 4 ತಿಂಗಳಾದ್ಮೇಲೆ ಹೋಗಿ, ಟ್ರಿಪ್ಪಿಗೆ ಹೋಗಿ, ಎಂಜಾಯ್ ಮಾಡಿ. ಯಾರು ಬೇಡ ಅಂದಿದ್ದಾರೆ ಅಲ್ವಾ? ಅವಾಗ ಪೇರೆಂಟ್ಸ್ ಬೇಡ ಅಂತಾರ? No body says no for that. Just it's the time. So be serious and concentrate on your studies. Fine? So remove all your distraction. ಇದಕ್ಕೆ ಇನ್ನೊಂದು ಟಿಪ್ ಆ್ಯಡ್ ಮಾಡಕ್ಕೆ ಹೇಳ್ತೀನಿ ನಾನು. ನಿಮ್ಮ ಸ್ಟಡಿ ಟೇಬಲ್ ಅಥವಾ ಸ್ಟಡಿ ಏರಿಯಾ ಇರುತ್ತಲ್ಲ, ಅಲ್ಲಿಂದ ಫಸ್ಟ್ ಫೋನ್ನ ತೊಗೊಂಡೋಗಿ ದೂರ ಇಟ್ಬಿಡಿ. ಡೌಟ್ಸ್ ಬಂದರೆ ಬುಕ್ಕಲ್ಲಿ ಬರ್ಕೊಂಡಿಡಿ. ಅವಾಗೆ ಫೋನಲ್ಲಿ ಸರ್ಚ್ ಮಾಡೋ ನೆಸೆಸಿಟಿ ಇಲ್ಲ. ರೈಟ್ ಡೌನ್ ಇನ್ ಯೋರ್ ಬುಕ್. ಏನು ಮಾಡ್ತೀರಾ ಇನ್ಮೇಲಿಂದ? ಸ್ಟಡಿ ಪ್ಲೇಸ್ನ ರಿಮೂವ್ ದ ಡಿಸ್ಟ್ರಾಕ್ಷನ್ ಫ್ರಮ್ ಯೋರ್ ಸ್ಟಡಿ ಪ್ಲೇಸ್. ನೀವು ಕೂರೋ ಜಾಗದಲ್ಲಿ ಯಾವುದೇ ಡಿಸ್ಟ್ರಾಕ್ಟೆಡ್ ಥಿಂಗ್ಸ್ ಇರಬಾರ್ದು. ನೋ ಟಿವಿ, ನೋ ಫೋನ್, ನಥಿಂಗ್. ಜಸ್ಟ್ ರಿಮೂವ್ ಇಟ್ ಔಟ್ ಆ್ಯಂಡ್ ದೆನ್ ಸಿಟ್ ಆ್ಯಂಡ್ ಸ್ಟಡಿ. ಫೈನ್? ಪ್ಲ್ಯಾನ್ ಯೋರ್ ಡೇ. ಏನೋ ಓದಿದೆ, ಏನೋ ಬಿಟ್ಟೆ, ಮನ್ಸು ಬಂದಾಗ ಓದಿದೆ, ಬೇಡ ಅಂದ ತಕ್ಷಣ ಬಿಟ್ಬಿಟ್ಟೆ. ನೋ, ಯು ಕ್ಯಾನ್ ಡೂ ದ್ಯಾಟ್. ಇಫ್ ಯು ಡೂ ದ್ಯಾಟ್, ಯು ಕ್ಯಾನ್ ಗೆಟ್ ಗುಡ್ ಮಾರ್ಕ್ಸ್ ಏನು? ಒಂದು ಒಳ್ಳೆ ಬಿಹೇವಿಯರ್, ಐ ಕ್ಯಾನ್ ಸೆ ಡಿಸಿಪ್ಲಿನ್ ಬರೋದಿಲ್ಲ ಲೈಫಲ್ಲಿ ಅಲ್ವಾ? ಲೈಫಲ್ಲಿ ಡಿಸಿಪ್ಲಿನ್ ಇರಬೇಕು. ಸಕ್ಸಸ್ ಆಗಬೇಕು ಅಂದರೆ ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಪ್ಲ್ಯಾನ್ ಯೋರ್ ಡೇ. ಎಷ್ಟು ಗಂಟೆಗೆ ಹೇಳ್ಬೇಕು? ಎಲ್ಲರೂ 5 AM ಕ್ಲಬ್ ಬುಕ್ ಇದು ಎಲ್ಲ ಇದೆಯಲ್ಲ, ಡೋಂಟ್ ಗೋ ಫಾರ್ ದ್ಯಾಟ್.
ಡಿಸ್ಕವರ್ ವಾಟ್ ಈಸ್ ಯೋರ್ ಟೈಮ್. ನಿಮ್ಮ ಟೈಮ್ ಯಾವುದು, ನಿಮ್ಮ ಪವರ್ ಟೈಮ್ ಯಾವುದು ಡೇಯಲ್ಲಿ. ಇಸ್ ಇಟ್ ನೈಟ್, ಇಸ್ ಇಟ್ ಮಾರ್ನಿಂಗ್, ಡಿಸ್ಕವರ್ ದ್ಯಾಟ್ ಆ್ಯಂಡ್ ಸ್ಟಿಕ್ ಟು ದಟ್ ಟೈಮ್. ಆ ಟೈಮಲ್ಲಿ ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು ಅಲ್ವಾ. ಸುಮ್ಮನೆ ಯಾರೋ 5 o'clock 4 o'clock ಅಂದರು ಅಂತ ಡೋಂಟ್ ಗೆಟ್ ದೇರ್. ಗೆಟ್ ಯೋರ್ ಟೈಮ್, ನೋ ಯೋರ್ ಟೈಮ್ ಆ್ಯಂಡ್ ಗೆಟ್ ಇಟ್. ನಿಮ್ಮ ಟೈಮ್ನ ನೀವು ಯೂಟಿಲೈಸ್ ಮಾಡ್ಕೊಳ್ಳಿ, ಬೇರೆಯವ್ರದ್ದು ಯಾರ್ದು ಬೇಡ ಅಲ್ವಾ. ಸೊ ಬಿ ವಿತ್ ಯೋರ್ ಟೈಮ್. ಟ್ರಿಕ್ ಯೋರ್ ಮೈಂಡ್. ಯಾಕೆ ಮೈಂಡ್ ಅಲ್ಲ, ನೀವು ಇಷ್ಟು ದಿನ ಈ ಗ್ರಾಫಲ್ಲಿ ಡ್ರಾ ಹಿಯರ್ಸಿ ಈ ಥರ ಬಂದ್ಬಿಟ್ಟು ಒಂದೇ ಸಲ ಇಷ್ಟು ಗೋಲ್ ಕೊಟ್ಬಿಟ್ರೆ ಯುವರ್ ಮೈಂಡ್ ವಿಲ್ ಥಿಂಕ್ ಐ ಕ್ಯಾನ್ ಡೂ ದ್ಯಾಟ್. ನೆಗೆಟಿವ್ ಇಮೋಷನ್ ಬಂದ್ಬಿಡುತ್ತೆ. ಒಂದೇ ಸಲ ಇಲ್ಲಿಂದ ಇಲ್ಲಿಗೆ ಜಂಪ್ ಮಾಡಬೇಕು ಅಂದರೆ ನೋ ಐ ಕಾನ್ ಡೂ ದ್ಯಾಟ್. ಸೊ ಡೋಂಟ್ ಗಿವ್ ಯೋರ್ ಮೈಂಡ್ ಬಿಗ್ ಟಾಸ್ಕ್. ಟ್ರಿಕ್ ಇಟ್ ವಿತ್ ಸ್ಮಾಲ್ ಸ್ಟೆಪ್ಸ್. ಸೊ ಟ್ರಿಕ್ ಮಾಡಿ ಮೈಂಡ್ನ. ಏನಂತ, 1 ಚಾಪ್ಟರ್ ಮುಗಿಸ್ತೀನಿ, ಓಕೆನಾ. 1 ಚಾಪ್ಟರ್ ಅಂದರೆ ಬೇಜಾರಾಗುತ್ತಾ? ಆಗಲ್ಲ. 1 ಸೆಷನ್ ಮುಗಿಸ್ತೀನಿ, ಓಕೆ. ಕೀಪ್ ದ ಗೋಲ್ಸ್ ಸ್ಮಾಲ್. ಗೋಲ್ ಶುಡ್ ಬಿ ಬಿಗ್, ಬಟ್ ದ ಸ್ಟೆಪ್ಸ್ ಯು ಟೇಕ್ನ ಲೆಟ್ ಇಟ್ ಬಿ ಸ್ಮಾಲ್ ಸ್ಟೆಪ್ಸ್. ಒಂದಿನಕ್ಕೆ ನೀವು ಮಾಸ್ಟರ್ ಆಗಿಬಿಡಲ್ಲ. ಓದಲೇ ಇಲ್ದಿರೋರು ಒಂದಿನಕ್ಕೆ ಫುಲ್ ಟಾಪರ್ ಆಗೋಕ್ಕೂ ಆಗಲ್ಲ. ಕೀಪ್ ದ ಸ್ಮಾಲ್ ಸ್ಟೆಪ್ಸ್, ಬಿ ಸ್ಟಿಕ್ ಟು ಇಟ್. ಅಟ್ಲೀಸ್ಟ್ ಕಂಪ್ಲೀಟ್ ದೋಸ್ ಸ್ಟೆಪ್ಸ್, ದಟ್ ವಿಲ್ ಗಿವ್ ಯು ಹ್ಯಾಪಿನೆಸ್. ನೀವು ಒಂದು ಸ್ಟೆಪ್ನ ಕಂಪ್ಲೀಟ್ ಮಾಡಿದರೆ ನಿಮಗೆ ಯು ವಿಲ್ ಥಿಂಕ್ ದಟ್ ಐ ಆಮ್ ರೀಚಿಂಗ್, ಐ ಆಮ್ ಗೋಯಿಂಗ್ ಅಪ್. ಯು ವಿಲ್ ಗೆಟ್ ದಟ್ ಫೀಲಿಂಗ್, ರೈಟ್? ದಟ್ ಫೀಲಿಂಗ್ ಈಸ್ ಇಂಪಾರ್ಟೆಂಟ್. ದಟ್ ಫೀಲಿಂಗ್ ಗಿವ್ಸ್ ಯು ಮೋರ್ ಮೋಟಿವೇಶನ್. ಹಾಂ, ನಾನು ಅಂದ್ಕೊಂಡಿದ್ದು ಆಗ್ತಿದೆ, ನಾನು ಈಗ ಅಂದ್ಕೊಂಡಿರೋದು ಎಲ್ಲ ಅಂದ್ಕೊಂಡಿರೋದು ಮಾಡ್ತೀನಿ, ಆ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಡೂ ಇಟ್. ಮೇಕ್ ಸ್ಟ್ರಾಟಜಿ ಮಾಡ್ಕೊಂಡು ಇಟ್ಕೊಳ್ಳಿ. ವಾಟ್ ಕೈಂಡ್ ಆಫ್ ಸ್ಟ್ರಾಟಜಿ? ಸೊ yesterday I talked about the physics strategy. You get other teachers also, so get the strategy from them. Chemistry, maths, bio or anything. So there is a way to study. Every subject is unique. Physics na ಓದೋ ಥರ ಬಯೋ ಓದೋಕ್ಕಾಗಲ್ಲ, ಬಯೋನ ಓದೋ ಥರ ಮ್ಯಾಥ್ಸ್ ಓದೋಕ್ಕಾಗಲ್ಲ, ಹೌದಾ? ಸೊ ಆ ಸಬ್ಜೆಕ್ಟಿನ ಸ್ಟ್ರಾಟಜಿ ಅಂದರೆ ಆ ಸಬ್ಜೆಕ್ಟ್ ಒಳಗಡೆ ಪೇಪರ್ ಪ್ಯಾಟ್ರನ್ ಹೇಗಿದೆ, ಆ ಸಬ್ಜೆಕ್ಟ್ ಲೈನ್ ಹೇಗಿದೆ, ಹೇಗೆ ಅದನ್ನು ಓದಬೇಕು, ಅದನ್ನೆಲ್ಲ ನೀವು ತಿಳ್ಕೋಬೇಕು. ಸ್ಟೇ ಮೋಟಿವೇಟೆಡ್. ಸೊ ನಾನು ಹೇಳಿದ್ನಲ್ಲ, this is not I'm talking about the external motivation, I'm talking about the internal motivation. ನೆಗೆಟಿವ್ ವರ್ಡ್ಸ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಅಯ್ಯೋ ನನ್ನ ಕಡೆ ಆಗಲ್ಲ, ಇನ್ನೂ ಇಷ್ಟೊಂದು ಚಾಪ್ಟರ್ ಇದೆ. ನೋ, ಓಕೆ, ಅಷ್ಟೊಂದು ಇರಲಿ, ಬಟ್ ಐ ವಿಲ್ ಟ್ರೈ, ಐ ವಿಲ್ ಡೂ. ಸೊ ಸೇ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಫಾರ್ ಯೋರ್ ಸೆಲ್ಫ್. ನಿಮಗೆ ನೀವು ಬೈಕೊಂಡು ಕೂತ್ರೆ ಬೇರೆಯವ್ರು ಬಂದು ಬೈಯಲ್ವಾ? ನಮ್ಗೆ ನಾವು ಹೇಳ್ಕೋಬೇಕು, ಯಸ್ ಐ ವಿಲ್ ಡೂ ದ್ಯಾಟ್. ಸೊ ಸ್ಟೇ ವಿತ್ ಅ ಪಾಸಿಟಿವ್ ಮೈಂಡ್ ಸೆಟ್. Strategize your day, your plan or your subject. Everything should be planned. ನಿಮಗೆ ಗೊತ್ತಿರಬೇಕು ಇವತ್ತಿನ ದಿನ ಹೇಗೆ ಹೋಗುತ್ತೆ, ಈ ಚಾಪ್ಟರ್ನ ನಾನು ಹೇಗೆ ಕಂಪ್ಲೀಟ್ ಮಾಡ್ತೀನಿ, ಕ್ವೆಶ್ಚನ್ ಪೇಪರ್ನ ನಾನು ಹೇಗೆ ಆನ್ಸರ್ ಮಾಡ್ತೀನಿ. ಸೊ ದೀಸ್ ಸ್ಟೆಪ್ಸ್ ಶುಡ್ ಬಿ ಕ್ಲಿಯರ್ ಇನ್ ಯೋರ್ ಮೈಂಡ್. ಓಕೆ, ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಸೆಲ್ಫ್ ಸ್ಟಡಿ ಟಿಪ್ಸ್. ಯು ಕ್ಯಾನ್ ಆರ್ಗನೈಸ್ ಯೋರ್ ಟೇಬಲ್. ಒಂದು ವಾಟರ್ ಬಾಟ್ಲ್ ಹಿಡ್ಕೊಳ್ಳಿ. ಇಂಪಾರ್ಟೆಂಟ್ ಬೇಕಾಗಿರೋ ಎಲ್ಲ ಬುಕ್ಸ್ನ ಹಿಡ್ಕೊಂಡು ಕುತ್ಕೋಬೇಡಿ, ಅಷ್ಟೆಲ್ಲ ನೀವು ಓದಲ್ಲ. ಯಾವ್ದು ಇಂಪಾರ್ಟೆಂಟು, ಯಾವ್ದು ಬುಕ್ ಓದ್ತೀರಾ ಅದನ್ನು ಇಟ್ಕೊಳ್ಳಿ ಸಾಕು, ಮತ್ತೇನು ಥಿಂಗ್ಸ್ ಬೇಡ. ಪೆನ್, ಕೀಪ್ ದ ನೆಸೆಸರಿ ರಿಕ್ವೈರ್ಮೆಂಟ್ಸ್ ಇನಫ್. ಲೆಟ್ ಇಟ್ ಬಿ ಮಿನಿಮಲಿಸ್ಟಿಕ್. ಓಕೆ, ಸೊ ವಾಟ್ ಆರ್ ದ ಥಿಂಗ್ಸ್ ಯು ಆರ್ ಗೋಯಿಂಗ್ ಟು ಫಾಲೋ? ಯು ವಿಲ್ ಸ್ಟಾರ್ಟ್ ಅರ್ಲಿ. ಅರ್ಲಿ ಅಂದರೆ ಯಾವಾಗ? ಕಮೆಂಟಲ್ಲಿ ಬರಿಬೇಕು ನಿಮ್ಮ ಅರ್ಲಿ ಯಾವಾಗ. ಇಸ್ ಇಟ್ ಫ್ರಮ್ ಟುಡೇ, ಟುಮಾರೋ ಆರ್ ಫ್ರಮ್ Monday, any day. You must write that. When are you going to start? ಕಮೆಂಟ್ ಅಲ್ಲಿ ನೆನ್ಪಿಟ್ಕೊಳ್ಳಿ. ನೀವೆಲ್ಲರೂ ಬರೀಲೇಬೇಕು. ಯಾವಾಗಿಂದ ಸ್ಟಾರ್ಟ್ ಮಾಡ್ತೀರಾ, ಯಾಕೆ ಓದ್ತಿದ್ದೀರಾ ಅನ್ನೋದು ಕೂಡ ಕಮೆಂಟಲ್ಲಿ ಬೇಕು ನನಗೆ, ಓಕೆನಾ? ಸೊ ಫಾಲೋ ದೀಸ್ ಆಲ್ ಟಿಪ್ಸ್. ದೇ ಆರ್ ಗೋನ್ ಟು ಹೆಲ್ಪ್ ಯು. ಓಕೆ, ಫಾಲೋ ದಿಸ್ ಆಲ್ ಟಿಪ್ಸ್. ದೇ ಆರ್ ಗೋನ್ ಟು ಲಿಟ್ರಲಿ ಹೆಲ್ಪ್ ಯು. ಫೈನ್. ದ ಫ್ಯೂಚರ್ ಸ್ಟಾರ್ಟ್ಸ್ ಟುಡೇ ಅಂದರೆ ಏನು? This is a famous quote. This future starts today. ಅಂದರೆ ಇವತ್ತು ನೀವು ಏನು ಮಾಡ್ತೀವೋ ನಾಳೆ ನಮಗೆ ಅದು ಸಿಗುತ್ತೆ. ಸೊ ಟುಡೇ ಈಸ್ ವೆರಿ ಇಂಪಾರ್ಟೆಂಟ್. ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಗಾಡ್ ಬ್ಲೆಸ್ ಯು ಆಲ್. ಚೆನ್ನಾಗಿ ಬರೀರಿ, ಎಲ್ಲ ಚೆನ್ನಾಗಾಗಲಿ ಅಂತ ಐ ವಿಲ್ ಪ್ರೇ ಫಾರ್ ಯು. ಫೈನ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಗ್ನೈಟ್ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಡೋಂಟ್ ಗೆಟ್ ವೆರಿ ಸ್ಟ್ರೆಸ್ಡ್. ಬೋರ್ಡ್ಸ್ ಇದೆ, ಎಕ್ಸಾಮ್ ಇದೆ. Okay, I'm saying just be serious. Just plan your day. Just be aware ki ಇದು ಮಾಡಬೇಕು, ಇದು ಮಾಡಬಾರ್ದು ಅನ್ನೋ ಅಷ್ಟು ನಾಲೆಜ್ ಆದರೂ ಇಟ್ಕೊಳ್ಳಿ.
ಫೈನ್. ಸೊ ದ್ಯಾಟ್ಸ್ ಗ್ರೇಟ್. ಮತ್ತೆ ನಿಮಗೆ ಬೇಕಂದ್ರೆ ಟೈಮ್ ಟೇಬಲ್ ಹೇಗೆ ಮಾಡೋದು, ಅದರ್ ಸ್ಟ್ರಾಟಜೀಸ್ ಐ ವಿಲ್ ಹೆಲ್ಪ್ ಯು ವಿತ್ ದ್ಯಾಟ್. ಸೊ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.